ಹಲೋ ಫ್ರೆಂಡ್ಸ್, ಅರ್ಚನಾ ವೆಜ್ ರೆಸಿಪಿಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತೊಂದು 2 ಬದನೆಕಾಯಿಯಿಂದ ರಾಯ್ತ ಮಾಡುವಂತಹ ಒಂದು ರೆಸಿಪಿ ಕೂಡ ನಿಮ್ ಜೊತೆ ಇನ್ಕ್ಲೂಡ್ ಮಾಡ್ತೇನೆ ಈ ವಿಡಿಯೋದಲ್ಲಿ. ಜೊತೆಗೆ ಥೈರಾಯ್ಡ್ ಡಯಟ್ ಪ್ಲಾನ್ ಕೂಡ ಹೇಳ್ತಾ ಇದ್ದೇನೆ. ಇವತ್ತು ಥೈರಾಯ್ಡ್ ಇದ್ದವರು ಯಾವ ರೀತಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿ. ಇಲ್ಲಿ ಮೊದಲಿಗೆ ನಾನು 2 ಚಮಚದಷ್ಟು ಮೊಸರನ್ನ ಹಾಕೊಂಡೆ. ಮೊಸರಿಗೆ ನಾನು ಬದನೆಕಾಯಿ ಅಂದ್ರೆ ನಾನು ಬ್ರೌನ್ ನೇರಳೆ ಕಲರ್ ಬದನೆಕಾಯಿ ಬರುತ್ತಲ್ಲ ಅದನ್ನ ತಗೊಂಡದ್ದು. ಅದಕ್ಕೆ ಫುಲ್ ತೆಂಗಿನಕಾಯಿ ಎಣ್ಣೆ ಇದೆ ಅಲ್ವಾ, ತೆಂಗಿನಕಾಯಿ ಎಣ್ಣೆ ಕೋಕೋನಟ್ ಆಯಿಲ್, ಇದನ್ನ 1 ಚಮಚದಷ್ಟು ಬದನೆಕಾಯಿಗೆ ಫುಲ್ ಸ್ಪ್ರೆಡ್ ಮಾಡಿ ಗ್ಯಾಸ್ ಅಲ್ಲಿ ಇಟ್ಟು ಅದನ್ನ ಹಾಗೆ ಸುಟ್ಟ ಬದನೆಕಾಯಿ ಗೊಜ್ಜು ಅಂತ ಹೇಳ್ತೇವೆ ನಾವು. ಇದಕ್ಕೆ ಮೊಸರು ಹಾಕೊಂಡಿದ್ದೇನೆ ನಾನು. ಹಾಗೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬಹುದು. ನಿಮ್ಗೆ ಇಷ್ಟ ಇದೆ ಅಂತ ಆದ್ರೆ ನೀರುಳ್ಳಿ ಹಾಕಿ, ಈರುಳ್ಳಿ ಬೇಡ ಅಂತಿದ್ರೆ ನೀರುಳ್ಳಿಯನ್ನ ಸ್ಕಿಪ್ ಮಾಡ್ಕೊಳ್ಬಹುದು. ಖಾರಕ್ಕೆ ಹಸಿಮೆಣಸು ಕಟ್ ಮಾಡಿ ಹಾಕೊಳ್ಬಹುದು. ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಚಾಟ್ ಮಸಾಲನ್ನ ಹಾಕೊಳ್ತೇನೆ. ಫ್ಲೇವರ್ ತುಂಬಾನೇ ಚೆನ್ನಾಗಿರ್ತದೆ. ಹಾಗೆ ಚಿಲ್ಲಿ ಫ್ಲೇಕ್ಸ್ ಅಂತ ಹೇಳಿ ಬರ್ತದಲ್ಲ, ದೊಡ್ಡ ಬಾಟಲ್ ಎಲ್ಲ ನೀವು ತಗೊಳ್ಬೇಕು ಅಂತೆಲ್ಲ. ಚಿಲ್ಲಿ ಫ್ಲೇಕ್ಸ್ ಅಂತ ಬೇಕಾದ್ರೆ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು. ಈ ತರ ಪ್ಯಾಕೆಟ್ 10 ರೂಪಾಯಿಗೆ ಎಲ್ಲ ಸಿಗ್ತದೆ. ಮೋರ್ ಅಥವಾ ಆ ತರ ಅಂಗಡಿಗಳಲ್ಲಿ ನಿಮಗೆ ಚಿಲ್ಲಿ ಫ್ಲೇಕ್ಸ್ ಇರ್ಬೋದು, ಆರ್ಗ್ಯಾನೋ, ಪಿಸ್ತಾ ಮಿಕ್ಸ್, ಪಿಜ್ಜಾ ಮಿಕ್ಸ್, ಆ ತರದ್ದೆಲ್ಲ ನಿಮಗೆ ಮೋರಲ್ಲಿ ಸಣ್ಣ ಪ್ಯಾಕೆಟ್ ಸಿಗ್ತದೆ. ಫುಲ್ ಬಾಟ್ಲಿಗೆ ಆದ್ರೆ ರೇಟ್ ಜಾಸ್ತಿ ಇರ್ತಾರೆ. 10 ರೂಪಾಯಿ ಪ್ಯಾಕೆಟ್ ಆದ್ರೂ ಸಾಕಾಗ್ತದೆ ನಮಗೆ ಒಮ್ಮೊಮ್ಮೆ ಯೂಸ್ ಮಾಡ್ಲಿಕ್ಕೆ. ಮತ್ತೆ ದೊಡ್ಡ ಬಾಟ್ಲು ತಂದು ಸುಮ್ಮನೆ ಮನೆಯಲ್ಲಿ ಸ್ಟೋರ್ ಮಾಡುದು, ಕೆಲವೊಮ್ಮೆ ಅದು ಹಾಳಾಗಿ ಹೋಗುದು. ಸುಮ್ನೆ ಜಾಸ್ತಿ ದುಡ್ಡು ಕೊಟ್ಟು ಇದಕ್ಕಿಂತ 10 ರೂಪಾಯಿ ಪ್ಯಾಕೆಟ್ ತುಂಬಾನೇ ಒಳ್ಳೇದು. ಈ ರೀತಿ ಕೂಡ ಬದನೆಕಾಯಿಂದ ರಾಯ್ತವನ್ನ ಮಾಡ್ಕೊಳ್ಬಹುದು, ಸೈಡ್ ಡಿಶ್ ಆಗಿ ಮಾಡ್ಕೊಳ್ಬಹುದು. ಇದು ತುಂಬಾನೇ ರುಚಿಯಾಗಿರ್ತದೆ. ನಿಮ್ಗೆ ಒಂದು ರೆಸಿಪಿ ಗೊತ್ತಾಗ್ಲಿ ಅಂತ ಹೇಳಿ ಶೇರ್ ಮಾಡಿದೆ. ಹಾಗೆ ಬದನೆಕಾಯಿಯಲ್ಲಿ ಕ್ಯಾಲೋರಿ ತುಂಬಾನೇ ಕಡಿಮೆ ಇರ್ತದೆ. ಹಾಗೆ ಈ ರೀತಿ ಕೂಡ ಇನ್ನೊಂದು ರೀತಿಯಲ್ಲಿ ಕೂಡ ಗೊಜ್ಜನ್ನ ಮಾಡ್ಕೊಳ್ಬಹುದು. ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೇನೆ. ಎಣ್ಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಆದ್ರೂ ಹಾಕೊಳ್ಬಹುದು, ಪೇಸ್ಟ್ ಮಾಡ್ಕೊಂಡಾದ್ರೂ ಹಾಕೊಳ್ಬಹುದು, ಹಾಗೆ ಆದ್ರೂ ಹಾಕೊಳ್ಬಹುದು. ಸ್ವಲ್ಪ ಜೀರಿಗೆ, ಹಸಿಮೆಣಸು, ಕರಿಬೇವು, ಈ ತರ ಎಲ್ಲ ಸ್ಪೈಸಸ್ ತಿನ್ಬೇಕು. ಈ ತರ ಸ್ಪೈಸಸ್ ಎಲ್ಲ ನೀವು ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ನಿಮ್ಮ ಮೆಟಬಾಲಿಸಮ್ ಇನ್ಕ್ರೀಸ್ ಆಗ್ತದೆ. ಮೆಟಬಾಲಿಸಮ್ ಇನ್ಕ್ರೀಸ್ ಆದ್ರೆ ಮಾತ್ರ ನಮಗೆ ವೆಯ್ಟ್ ಲಾಸ್ ಆಗ್ತದೆ. ಸೊ ನಮಗೆ ಮೆಟಬಾಲಿಕ್ ರೇಟ್ ಹೇಗೆ ಇನ್ಕ್ರೀಸ್ ಆಗ್ತದೆ, ಆ ಇನ್ಕ್ರೀಸ್ ಆಗ್ಲಿಕ್ಕೆ ಏನ್ ತಿನ್ಬೇಕು, ಅದಕ್ಕೆಲ್ಲ ನಾವು ಅದಕ್ಕೆ ಬೇಕಾದ ಫುಡ್ ಅನ್ನ ತಗೊಳ್ಬೇಕು. ಇಲ್ಲಿ ಹಸಿಮೆಣಸು ಕೂಡ ತುಂಬಾನೇ ಒಳ್ಳೇದು. ಈ ತರ ಸ್ಪೈಸಿ ಆಗಿ ತಿನ್ನೋದ್ರಿಂದ ಕೂಡ ನಮ್ಮ ಮೆಟಬಾಲಿಕ್ ರೇಟ್ ಅಂತ ಹೇಳುವಂತದ್ದು ಜಾಸ್ತಿ ಆಗ್ತದೆ. ಬೆಳ್ಳುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ಈರುಳ್ಳಿಯನ್ನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು, ಅಲ್ಲಿವರೆಗೆ ಮಿಕ್ಸ್ ಮಾಡ್ತಾ ಇರ್ಬೇಕು. ಹಾಗೆ ಥೈರಾಯ್ಡ್ ಇದ್ದಾಗ ಕೂಡ ಯಾವ್ದನ್ನ ಫುಡ್ ತಗೊಳ್ಬೇಕು, ಯಾವ್ದೆಲ್ಲ ಫುಡ್ ತಗೊಳ್ಬಾರ್ದು, ಅದೆಲ್ಲ ವಿಡಿಯೋವನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದೇನೆ, ನೀವು ನೋಡ್ಬೋದು. ಈಗ ಇಲ್ಲಿ ಟೊಮೆಟೊ ಹಾಕೊಳ್ಳೋದು, ರುಚಿಗೆ ಉಪ್ಪು ಹಾಕೊಳ್ಳೋದು, ಒಂದು ಸ್ವಲ್ಪ ಹಳದಿ ಪೌಡರ್, ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕೊಳ್ಳೋದು. ನಿಮಗೆ ಖಾರಕ್ಕೆ ಹೇಗೆ ಬೇಕು ಹಾಗೆ ಹಾಕೊಳ್ಳಿ, ಹಸಿಮೆಣಸೆಲ್ಲ. ಆಮೇಲೆ ಧನಿಯಾ ಪುಡಿ ಇಷ್ಟು ಹಾಕಿದ್ರೆ ನಮ್ಮ ಬದನೆಕಾಯಿ ಗೊಜ್ಜು ರೆಡಿ ಆಯ್ತು. ಇದನ್ನ ಕೂಡ ಊಟಕ್ಕೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೊಳ್ಬಹುದು, ಅಥವಾ ಚಪಾತಿಗಾದ್ರೂ ಯೂಸ್ ಮಾಡ್ಕೊಳ್ಬಹುದು. ನಾನು ಯಾಕೆ ಬದನೆಯಿಂದ ರೆಸಿಪಿಯನ್ನು ತೋರಿಸ್ತಿದ್ದೇನೆ ಅಂತ ಹೇಳಿದ್ರೆ, ಈ ತರಕಾರಿ ತುಂಬಾನೇ ಕ್ಯಾಲೋರಿ ಕಡಿಮೆ ಇದೆ. ನೀವು ಅದನ್ನ ಧಾರಾಳವಾಗಿ ಯೂಸ್ ಮಾಡ್ಬೋದು. ನಿಮಗೆ ಬದನೆಕಾಯಿ ಇಷ್ಟ, ಬದನೆಕಾಯಿಯಿಂದ ಮಾಡುವಂತಹ ರೆಸಿಪಿಗಳು ಇಷ್ಟ ಅಂತ ಹೇಳಿ, ನಂಗೆ ತುಂಬಾನೇ ಇಷ್ಟ ಈ ತರ ಗೊಜ್ಜು ಎಲ್ಲ, ಅಂದ್ರೆ ದಿಢೀರಾಗಿ ಕೂಡ ಮಾಡ್ಕೊಳ್ಬಹುದು. ಹಲೋ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಇವತ್ತು ಥೈರಾಯ್ಡ್ ಬಗ್ಗೆ ನಾನು ಇವತ್ತು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಬಂದಿದ್ದೇನೆ. ತುಂಬಾ ಜನ ಈಗ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಥೈರಾಯ್ಡ್ ಬರ್ತದೆ. ಯಾಕೆಂತ ಹೇಳಿದ್ರೆ ನಮ್ಮ ಒಂದು ಲೈಫ್ ಸ್ಟೈಲ್ ಇಂದಾಗಿ ಅದು ಬರುವಂತದ್ದು. ಸ್ಟ್ರೆಸ್ ಎಲ್ಲ ಇದ್ದಾಗ, ಹಾಗೆ ಒಂದು ಏಜ್ ಅಲ್ಲಿ, ಹಾಗೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ, ಅಥವಾ ನಮ್ಮ ಒಂದು ಫುಡ್, ಈಗೆಲ್ಲ ಫುಡ್ ಕೂಡ ಪಾಯ್ಸನ್ ಅಲ್ವಾ, ಒಳ್ಳೆ ರೀತಿಯ ಫುಡ್ ಇಲ್ಲ, ಜಂಕ್ ಫುಡ್ ಟೋಟಲಿ ಹೇಳುದಾದ್ರೆ ನಮ್ಮ ಲೈಫ್ ಸ್ಟೈಲ್ ಆ ರೀತಿ ಇದೆ. ಅದರಿಂದಾಗಿ ಆಲ್ಮೋಸ್ಟ್ ಎಲ್ಲರಿಗೆ ಕೂಡ ಥೈರಾಯ್ಡ್ ಹೇಳುವಂಥದ್ದು ಬರ್ತಾ ಇದೆ. ಆದ್ರೆ ಥೈರಾಯ್ಡ್ ಇದ್ದಾಗ ಕೂಡ ನಾವು ವೆಯ್ಟ್ ಲಾಸ್ ಅನ್ನ ಈಸಿಯಾಗಿ ಮಾಡ್ಬೋದು. ಅದು ಹೇಗೆ ಮಾಡ್ಬೋದು, ಹಾಗೆ ಥೈರಾಯ್ಡ್ ಅಲ್ಲಿ ಯಾವ ಫುಡ್ ತಿನ್ಬಾರ್ದು, ಯಾವ ಫುಡ್ ತಿನ್ಬೇಕು, ಅದ್ರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ಕೊಡ್ತೇನೆ.
ಒಂದು ಥೈರಾಯ್ಡ್ ಸಿಂಪ್ಟಮ್ಸ್ ಏನು ಅಂತ ಹೇಳಿದ್ರೆ, ಅದು ಗಂಟ್ಲಲ್ಲಿ ಒಂದು ಹಾರ್ಮೋನು, ಥೈರಾಯ್ಡ್ ಹಾರ್ಮೋನ್ ಅಂತ ಹೇಳುವಂತಹ ಇದೆ ಅಲ್ವಾ, ಅದು ಉತ್ಪತ್ತಿ ಕಡಿಮೆ ಆಗ್ತದೆ. ಆ ಹಾರ್ಮೋನು ಬಿಡುಗಡೆ ಆಗುವಂಥದ್ದು ಕಡಿಮೆ ಆದಾಗ ನಮಗೆ ಅನೇಕ ಸಮಸ್ಯೆಗಳು ಶುರುವಾಗ್ತದೆ ಅಂತ. ಥೈರಾಯ್ಡ್ ಪ್ರಾಬ್ಲಮ್ ಅಂತಂದ್ರೆ ಹೇರ್ ಫಾಲ್ ಆಗುವಂಥದ್ದು, ನಮ್ಮ ಮೆನ್ಸಸ್ ಅಲ್ಲಿ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗುವಂಥದ್ದು, ಅಂಥದ್ದು ತುಂಬಾ ಸಮಸ್ಯೆಗಳು ನಮಗೆ ಕಾಡ್ತದೆ. ಇದರಿಂದಾಗಿ ಮೇನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ವೆಯ್ಟ್ ಗೇನ್. ಒಂದು ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ತದೆ ಕೆಲವರಿಗೆ, ಹಾಗೆ ಸಿಕ್ಕಾಬಟ್ಟೆ ವೆಯ್ಟ್ ಗೇನ್ ಆಗ್ತದೆ ಕೆಲವರಿಗೆ. ಅನ್ಕೊಳ್ಳೋದೇ ಇಲ್ಲ, ಏನೋ ಅಷ್ಟಾಗಿ ತಿನ್ನೋದು ಇಲ್ಲ, ಏನೋ ಹೀಗೆ ಯಾಕೆ ವೆಯ್ಟ್ ಗೇನ್ ಆಗ್ತದೆ ಅಂತ ಹೇಳಿ ಅನ್ಕೊಳ್ತೇವೆ. ಸಿಕ್ಕಾಬಟ್ಟೆ ವೆಯ್ಟ್ ಗೇನ್ ಆಗ್ತದೆ. ಏನು ಸ್ವೀಟ್ ಎಲ್ಲ ತಿನ್ನೋದು ಬೇಡ, ಜಂಕ್ ಫುಡ್ ತಿನ್ನೋದು ಬೇಡ, ಹಾಗೇನೆ ವೆಯ್ಟ್ ಗೇನ್ ಆಗ್ತದೆ. ಆ ಒಂದು ವೆಯ್ಟ್ ಗೇನ್ ಟೈಮಲ್ಲಿ ತುಂಬಾನೇ ಸ್ಟ್ರೆಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಮಗೆ, ಯಾಕೆ ಹೀಗೆ ವೆಯ್ಟ್ ಗೇನ್ ಆಗ್ತದೆ ಅಂತ ಹೇಳಿ. ಆದ್ರೆ ನೀವು ಥೈರಾಯ್ಡ್ ಇದ್ದುಕೊಂಡು ಕೂಡ ವೆಯ್ಟ್ ಲಾಸ್ ಆಗ್ಬೋದು. ಮೊದಲನೇದಾಗಿ ನೀವು ಮಾಡಬೇಕಾದ್ದು ಡಾಕ್ಟರ್ ಹತ್ರ ಹೋಗ್ಬೇಕು, ಬ್ಲಡ್ ಟೆಸ್ಟ್ ಮಾಡಬೇಕು, ಚೆಕ್ ಮಾಡಬೇಕು ಎಷ್ಟು ಇದೆ ನಿಮ್ಮ ಶರೀರದಲ್ಲಿ ಥೈರಾಯ್ಡ್ ಅಂಶ ಎಷ್ಟಿದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಮೊದಲನೇದಾಗಿ ಅದನ್ನ ತಿಳ್ಕೊಂಡು ರಿಪೋರ್ಟ್ ಬರ್ತದಲ್ಲ ಬ್ಲಡ್ ಟೆಸ್ಟ್ ಮಾಡಿದಾಗ, ಆಗ ಡಾಕ್ಟರ್ ಅದಕ್ಕೆ ಎಷ್ಟು ಗ್ರಾಮ್ ಇದ್ದು ಎಷ್ಟು ಇದರದ್ದು ಟ್ಯಾಬ್ಲೆಟ್ ಕೊಡಬೇಕು ಅಂತ ಹೇಳಿ ಅವರು ಸಜೆಷನ್ ಮಾಡ್ತಾರೆ. ಅದೇ ರೀತಿ ನೀವು ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ಬೇಕು. ಆಮೇಲೆ ನೀವು ವೆಯ್ಟ್ ಲಾಸ್ ಜರ್ನಿಯನ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಮೆಡಿಕೇಶನ್ ಕೂಡ ಸ್ಟಾರ್ಟ್ ಆಗಿರ್ಬೇಕು. ಮೆಡಿಕೇಶನ್ ಇಲ್ಲದೆ ಹಾಗೆ ನೀವು ವೆಯ್ಟ್ ಲಾಸ್ ಜರ್ನಿಯನ್ನ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಥೈರಾಯ್ಡ್ ಅಂತ ಹೇಳುವಂಥದ್ದು ಜೋರಾಗ್ತದೆ, ವೆಯ್ಟ್ ಲಾಸ್ ಆಗೋದಿಲ್ಲ. ಮೆಡಿಕೇಶನ್ ಎಷ್ಟು ಟೈಮ್ ತಗೊಳ್ಳಿಕ್ಕೆ ಹೇಳಿದ್ದಾರೆ, ಈಗ 3 ತಿಂಗಳ 6 ತಿಂಗಳ ಹೇಳ್ತಾರೆ. ಕೆಲವರು ಹೇಳ್ತಾರೆ ಥೈರಾಯ್ಡ್ ಬಂದಾಗ ಲೈಫ್ ಟೈಮ್ ತಗೋಬೇಕು ಅಂತ ಹೇಳಿ. ಖಂಡಿತ ಹಾಗೆ ಆಗೋದಿಲ್ಲ. ಈಗ ನಾನು ಥೈರಾಯ್ಡ್ ಇತ್ತು ನನಗೆ, ಈಗ ನಾನು ಟ್ಯಾಬ್ಲೆಟ್ ಅನ್ನು ತಗೊಳ್ತಾ ಇಲ್ಲ. ಟೆಸ್ಟ್ ಮಾಡಿದ್ರೆ ನಾರ್ಮಲ್ ಇದೆ ಥೈರಾಯ್ಡ್, ಹಾಗಂತೇಳಿ ನಾನು ಕೂಡ ಅದನ್ನ ನೆಗ್ಲೆಕ್ಟ್ ಮಾಡುವಾಗಿಲ್ಲ. 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಟೆಸ್ಟ್ ಮಾಡ್ಬೇಕಾಗತ್ತೆ. ಆಮೇಲೆ ವಾಪಸ್ ಬರ್ತದ ಅಂದ್ರೆ ಒಮ್ಮೆ ಬಂದಿತ್ತಲ್ವಾ ಹೇಗೆ ಅಂತ ಹೇಳಿ ಚೆಕ್ ಮಾಡ್ಬೇಕಾಗ್ತದೆ. ಆರೋಗ್ಯ ಅಂತ ಹೇಳುದು ಏನ್ ಮಾಡ್ಲಿಕ್ಕೂ ಆಗುದಿಲ್ಲ, ಹೆಚ್ಚು ಕಡಿಮೆ ಆಗ್ತಾನೆ ಇರ್ತದೆ ಅಲ್ವಾ. ನಿಮ್ಮ ಥೈರಾಯ್ಡ್ ಅನ್ನ ನೀವು ಟೆಸ್ಟ್ ಮಾಡಿದ ನಂತರ ಡಾಕ್ಟರ್ ನಿಮಗೆ ಮೆಡಿಸಿನ್ ಕೊಡ್ತಾರೆ. ಆ ಮೆಡಿಸಿನ್ ಅನ್ನ ಸ್ಟಾರ್ಟ್ ಮಾಡಿ, ಜೊತೆಗೆ ವೆಯ್ಟ್ ಲಾಸ್ ಜರ್ನಿಯನ್ನು ಕೂಡ ಸ್ಟಾರ್ಟ್ ಮಾಡಿ. ವೆಯ್ಟ್ ಲಾಸ್ ಜರ್ನಿ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಮಾಮೂಲಿ ಮಾರ್ನಿಂಗ್ ಫಸ್ಟ್ ನೀವು ಕೊತ್ತಂಬರಿ ನೀರನ್ನ ಕುಡ್ದಾದ್ಮೇಲೆ, ಫಸ್ಟ್ ಬೆಳಿಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಬಂದು ನೀವು ಮೆಡಿಸಿನ್ ಅನ್ನ ತಗೊಳ್ಳಿ. ಅದಾದ್ಮೇಲೆ ಕೊತ್ತಂಬರಿ ನೀರನ್ನ ಕುಡೀರಿ. ಅದಕ್ಕೆ ಹಳದಿ ಪೌಡರ್ ಕೂಡ ಹಾಕೊಳ್ಬಹುದು. ಹಾಗೆ ಶುಂಠಿ ಟೀ ಕೂಡ ಒಳ್ಳೇದು ನಿಮಗೆ. ಥೈರಾಯ್ಡ್ ಇದ್ದವರಿಗೆ ಶುಂಠಿ ಹಾಕೊಂಡು ಲೆಮನ್ ಹಾಕೊಂಡು ಟೀ ಮಾಡ್ಕೊಳ್ಬಹುದು, ಅದು ಕೂಡ ತುಂಬಾನೇ ಒಳ್ಳೇದು. ಅದಕ್ಕೂ ಮೊದಲು ನಾನೀಗ ಥೈರಾಯ್ಡ್ ಇದ್ದವರು ಯಾವ ಫುಡ್ ಅನ್ನ ತಿನ್ನಬಾರ್ದು ಅನ್ನುವ ವಿಚಾರವನ್ನ ನಿಮ್ಗೆ ತಿಳಿಸಿಕೊಡ್ತೇನೆ. ಮೊದಲನೇದಾಗಿ ಹೇಳುದಾದ್ರೆ ಸೋಯಾದ ಪ್ರಾಡಕ್ಟ್ ಯಾವುದು, ಸೋಯಾ ಮಿಲ್ಕ್ ಇರ್ಬೋದು, ಸೋಯಾಬೀನ್ ಇರ್ಬೋದು, ಸೋಯಾ ಚಂಕ್ಸ್ ಇರ್ಬೋದು, ಇದನ್ನ ತಿನ್ಬಾರ್ದು. ಇದನ್ನ ನೀವು ಎಷ್ಟು ಅದರ ಬದಲಿಗೆ, ಈಗ ಅಂದ್ರೆ ಡಯಟ್ ಮಾಡ್ಬೇಕಾದ್ರೆ ನಮಗೆ ಹೈ ಪ್ರೋಟೀನ್ ಸೋರ್ಸ್ ಅಂತ ಹೇಳಿದ್ರೆ ಸೋಯಾ, ಅದನ್ನೇ ನಾವು ಅವಾಯ್ಡ್ ಮಾಡ್ಬೇಕಾಗತ್ತೆ. ನೀವು ಸೋಯಾದ ಬದಲಾಗಿ ಪನೀರನ್ನ ಯೂಸ್ ಮಾಡ್ಕೊಳ್ಬಹುದು. ಥೈರಾಯ್ಡ್ ಇದ್ದವರು ಪನೀರ್, ಅದು ಕೂಡ ಹೈ ಪ್ರೋಟೀನ್ ಸೋರ್ಸ್, ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಸೋಯಾ ಮಿಲ್ಕಿನ ಬದಲು ನೀವು ಡೈರಿ ಮಿಲ್ಕ್ ಅಂದ್ರೆ ಹಸುವಿನ ಹಾಲನ್ನ ಯೂಸ್ ಮಾಡ್ಕೊಳ್ಬಹುದು. ಒಂದು ಸೋಯಾವನ್ನ ನೀವು ಅವಾಯ್ಡ್ ಮಾಡಬೇಕು. ಇನ್ನೊಂದು ಪ್ರಾಡಕ್ಟ್ ಅಂತ ಹೇಳಿದ್ರೆ ತರಕಾರಿಯಲ್ಲಿ ಕ್ಯಾಬೇಜ್, ಈ ತರ ಇರುವಂತಹ ತರಕಾರಿಗಳು, ಕ್ಯಾಬೇಜ್ ಇರ್ಬೋದು, ಬ್ರೊಕೋಲಿ ಇರ್ಬೋದು, ಆ ತರ ಒಂದು ಗಡ್ಡೆ ಅಂದ್ರೆ ಗೆಣಸು ಕೂಡ ಕೆಲವೊಮ್ಮೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕಾಗ್ತದೆ. ಕ್ಯಾಬೇಜ್ ತುಂಬಾನೇ ಅವಾಯ್ಡ್ ಮಾಡಬೇಕು ನೀವು ಥೈರಾಯ್ಡ್ ಇದ್ದವರು. ಕ್ಯಾಬೇಜ್ ಇಂದಾಗಿ ಥೈರಾಯ್ಡ್ ಹಾರ್ಮೋನ್ ಅದು ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ. ಆದ ಕಾರಣ ಜೋರು ಥೈರಾಯ್ಡ್ ಇದ್ದ ಸಂದರ್ಭದಲ್ಲಿ ಅದನ್ನ ಫುಲ್ ಅವಾಯ್ಡ್ ಮಾಡಿ. ಇನ್ನೊಂದು ಥೈರಾಯ್ಡ್ ಇದ್ದಾಗ ಮಿಲೆಟ್ ಅನ್ನ ಅವಾಯ್ಡ್ ಮಾಡ್ಬೇಕು ಅಂತ ಹೇಳ್ತಾರೆ. ಮಿಲೆಟ್ ಅಂತ ಹೇಳಿದ್ರೆ ರಾಗಿ ಅಥವಾ ಇರ್ಬೋದು ನಿಮ್ಗೆ ಸಿರಿಧಾನ್ಯಗಳು, ಮಿಲೆಟ್, ರಾಗಿ, ಜೋಳ, ಆ ತರದ್ದೆಲ್ಲ ಮಿಲೆಟ್ ಅಂತ ಹೇಳಿ ನಾವು ಯಾವ್ದು ಹೇಳ್ತೇವೆ, ಸಿರಿಧಾನ್ಯ ಅಂತ ಹೇಳ್ತೇವೆ, ಅಂಥದನ್ನೆಲ್ಲ ಫುಲ್ ಅವಾಯ್ಡ್ ಮಾಡ್ಬೇಕಾಗ್ತದೆ. ಕೆಲವರಿಗೆ ಆಗೋದಿಲ್ಲ, ಥೈರಾಯ್ಡ್ ಇದ್ದವರಿಗೆ ಮಿಲೆಟ್ ತಿಂದ್ರೆ ಥೈರಾಯ್ಡ್ ಜಾಸ್ತಿ ಆಗ್ತದೆ, ಹಾಗಾಗಿ ಅದನ್ನು ಕೂಡ ಅವಾಯ್ಡ್ ಮಾಡ್ಬೇಕಾಗ್ತದೆ. ಹಾಗೆ ಕೆಲವು ಹಣ್ಣುಗಳು ಅಂತ ಹೇಳಿದ್ರೆ ಒಂದು
ಕೆಲವೊಂದು ಒಳಗಡೆ ಬೀಜ ಇರುವಂತ ಹಣ್ಣುಗಳು, ಕೆಲವು ಪೀಚ್ ತರ ಇರುವಂತದ್ದು, ಒಳಗಡೆ ಬೀಜ ಇರುವಂತದ್ದು ಹಣ್ಣುಗಳು ಅಂತ ಹೇಳಿದ್ರೆ ಬಟರ್ ಫ್ರೂಟ್, ಆ ತರ ಹಣ್ಣುಗಳು ಕೆಲವನ್ನ ಥೈರಾಯ್ಡ್ ಇದ್ದವರು ಅವಾಯ್ಡ್ ಮಾಡ್ಬೇಕಾಗ್ತದೆ. ಮತ್ತೆ ಬೇರೆ ಎಷ್ಟೋ ಹಣ್ಣುಗಳಿದೆ ನಿಮಗೆ, ಪೈನಾಪಲ್, ಪಪಾಯ, ಮೂಸಂಬಿ, ಆ ತರ ಹಣ್ಣುಗಳನ್ನೆಲ್ಲ ಧಾರಾಳವಾಗಿ ಯೂಸ್ ಮಾಡಬಹುದು. ಹಾಗೆ ಥೈರಾಯ್ಡ್ ಇದ್ದವರು ಗ್ಲೂಟನ್ ಫ್ರೀ ಇರುವಂತಹದ ವಸ್ತುಗಳನ್ನು ಕೂಡ ಯೂಸ್ ಮಾಡಬಾರದು. ಹಾಗೆ ಇನ್ನು ವೆಯ್ಟ್ ಲಾಸ್ ಮಾಡಲಿಕ್ಕೆ ನೀವು ಯಾವ ರೀತಿ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ, ಯಾವ ರೀತಿಯ ವಸ್ತುಗಳನ್ನೆಲ್ಲ ನೀವು ಯೂಸ್ ಮಾಡಬಹುದು ಅಂತ ಹೇಳಿದ್ರೆ, ನೀವು ಪ್ರೋಟೀನ್ ಯುಕ್ತ ಆಹಾರ ಅಂತ ಹೇಳಿದ್ರೆ ಈಗ ಕೆಲವು ಸೀಡ್ಸ್ ಗಳಿರ್ಬೋದು, ಫ್ಲಾಕ್ ಸೀಡ್ಸ್ ಅನ್ನ ಧಾರಾಳವಾಗಿ ಯೂಸ್ ಮಾಡಬಹುದು. ಥೈರಾಯ್ಡ್ ಇರುವವರು ಫ್ಲಾಕ್ ಸೀಡ್ಸ್, ನೆಲ್ಲಿಕಾಯಿ ಜ್ಯೂಸ್, ಈ ತರ ಜ್ಯೂಸ್ಗಳನ್ನೆಲ್ಲ ಕುಡಿಯೋದ್ರಿಂದ ನೀವು ಥೈರಾಯ್ಡ್ ನ ಕಡಿಮೆ ಮಾಡ್ಕೊಳ್ಬಹುದು. ಹಾಗೆ ರೆಗ್ಯುಲರ್ ಆಗಿ ಎಕ್ಸಸೈಸ್ ಅನ್ನು ಕೂಡ, ಯೋಗ, ಪ್ರಾಣಾಯಾಮ, ಆ ತರ ಎಕ್ಸಸೈಸ್ ಅನ್ನು ನೀವು ಜಾಸ್ತಿ ಮಾಡ್ಕೊಳ್ಬೇಕು. ಯೋಗ, ಪ್ರಾಣಾಯಾಮ, ಧ್ಯಾನ ಇಂಥದನ್ನ ನೀವು ಇನ್ಕ್ಲೂಡ್ ಮಾಡೋದ್ರಿಂದ ನಿಮಗೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗ್ತದೆ. ಥೈರಾಯ್ಡ್ ಅಂತ ಹೇಳುವಂಥದ್ದು ಹೆಚ್ಚಾಗಿ ಸ್ಟ್ರೆಸ್ ಲೆವೆಲ್ ಇಂದಾಗಿ ಬರುವಂಥದ್ದು. ಸ್ಟ್ರೆಸ್ ಜಾಸ್ತಿ ಆಗಿ ಮನಸ್ಸಿಗೆ ಒತ್ತಡ ಉಂಟಾಗಿ ಥೈರಾಯ್ಡ್ ಕಾಯಿಲೆ ಬರುವಂಥದ್ದು ಹೆಚ್ಚಾಗಿ. ಹಾಗಾಗಿ ಆ ಒತ್ತಡವನ್ನ ನೀವು ಕಡಿಮೆ ಮಾಡ್ಕೊಳ್ಬೇಕು. ನಿಮ್ಮ ಸ್ಲೀಪಿಂಗ್ ಪ್ಯಾಟರ್ನ್ ಕರೆಕ್ಟ್ ಮಾಡ್ಕೊಳ್ಬೇಕು. ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕು. ಒಂದು 8 ಗಂಟೆಗಳಷ್ಟು ಹೊತ್ತು ನೆಮ್ಮದಿಯಾಗಿ ನೀವು ಮಲಕೊಳ್ಬೇಕು. ಆ ನಿದ್ರೆಯಲ್ಲೇ ನೀವು ಹೆಚ್ಚು ನಿಮ್ಮ ಆರೋಗ್ಯವನ್ನ ವೃದ್ಧಿ ಮಾಡ್ಕೊಳ್ಬಹುದು. ಹಾಗೆ ವೆಯ್ಟ್ ಲಾಸ್ ಕೂಡ ಆಗ್ತದೆ. ಹಾಗೆ ಇದು ಈ ಸೀಡ್ಸ್ ಅಂತ ಹೇಳ್ತೇವಲ್ಲ, ಪಂಪ್ಕಿನ್ ಸೀಡ್ಸ್, ಹಾಗೆ ಬೇರೆ ಸನ್ಫ್ಲವರ್ ಸೀಡ್ಸ್ ಇರ್ಬೋದು, ಬಾದಾಮಿ, ವಾಲ್ನಟ್, ಖರ್ಜೂರ, ಆ ತರ ಡ್ರೈ ಫ್ರೂಟ್ಸ್ ಅನ್ನೆಲ್ಲ ಜಾಸ್ತಿ ನೀವು ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಿ. ಹಾಗೆ ಹಾಲು ಕುಡಿಬಹುದು. ಮತ್ತೆ ಹಳದಿ ಹಾಲು, ಹಾಲಿಗೆ ಸ್ವಲ್ಪ ಅರಿಶಿನ ಹಾಕೊಂಡು ಕುಡಿಯೋದು, ಇದರಿಂದ ಒಳ್ಳೆ ನಿದ್ದೆ ಬರ್ತದೆ. ಥೈರಾಯ್ಡ್ ಉಂಟು ಅಂತ ಹೇಳೋ ಒಂದು ಟೆನ್ಷನ್ ಅನ್ನ ನಿಮ್ಮ ಮನಸ್ಸಿಂದ ತೆಗೆದುಹಾಕಿ ಕೂಲ್ ಆಗಿ ಇರಿ. ಟೆನ್ಷನ್ ಮಾಡಬೇಡಿ, ನಂಗೆ ಥೈರಾಯ್ಡ್ ಉಂಟು ಅಂತೆಲ್ಲ, ಅದು ಖಂಡಿತ ಕಂಟ್ರೋಲ್ ಆಗ್ತದೆ. ನೀವು ಕೂಲ್ ಆಗಿ ಇದ್ದಷ್ಟು ಆದಷ್ಟು ಬೇಗ ಕಡಿಮೆ ಆಗ್ತದೆ. ಸ್ಟ್ರೆಸ್ ಅಂತೂ ತಗೊಳ್ಬೇಡಿ ಯಾವುದೇ ಕಾರಣಕ್ಕೂ ಕೂಡ. ಏನೇ ಬಂದ್ರೂ ಕೂಡ ಅದನ್ನ ಫೇಸ್ ಮಾಡ್ತಾನೆ ಅಂತ ಹೇಳಿ ಕಾನ್ಫಿಡೆನ್ಸ್ ಅನ್ನ ಬೆಳೆಸ್ಕೊಳ್ಬೇಕು. ಇದು ಮೇನ್ ಪಾಯಿಂಟ್. ಈ ರೀತಿ ಮಾಡೋದ್ರಿಂದ ರೆಗ್ಯುಲರ್ ಆಗಿ ನೀವು ಹೆಲ್ದಿ ಫುಡ್ ತಿನ್ನುವುದು, ಮತ್ತೆ ನೀವು ಇದನ್ನ ಅವಾಯ್ಡ್ ಮಾಡ್ಬೇಕು. ಜಂಕ್ ಫುಡ್ ತಿನ್ನುವುದು, ಪಿಜ್ಜಾ, ಬರ್ಗರ್, ಫ್ರೈಡ್ ಅಂಥದನ್ನೆಲ್ಲ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಸ್ಟಾರ್ಟಿಂಗ್ ಅಲ್ಲಿ. ಅದಿಲ್ಲ ಅಂತ ಹೇಳಿದ್ರೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ತಿನ್ಬೇಕು. ಇಲ್ಲಾಂದ್ರೆ ಸ್ವೀಟ್ಸ್ ಎಲ್ಲ ತಿನ್ಬೇಕು. ಸ್ವೀಟ್ಸ್ ಅಂತ ಹೇಳೋದನ್ನ ಫುಲ್ ಅವಾಯ್ಡ್ ಮಾಡ್ಬೇಕಂದ್ರೆ, ಸ್ವೀಟ್ಸ್ ಅಂದ್ರೆ ಹೈ ಕ್ಯಾಲೋರಿ, ಅದು ನಿಮ್ಮಲ್ಲಿ ಥೈರಾಯ್ಡ್ ಅನ್ನ ಜಾಸ್ತಿ ಮಾಡ್ತದೆ. ಹಾಗೆ ವೆಯ್ಟ್ ಗೇನ್ ಕೂಡ ಜಾಸ್ತಿ ಆಗ್ತದೆ. ಸೊ ಸ್ವೀಟ್ಸ್ ಅನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ. ಅಷ್ಟರಲ್ಲೂ ನಿಮ್ಗೆ ತಿನ್ಬೇಕು ಅಂತ ಅನ್ಸಿದ್ರೆ ಕಡಿಮೆ ಪ್ರಮಾಣದಲ್ಲಿ ಸ್ವಲ್ಪ ತಿನ್ನಿ. ಆಲ್ಟರ್ನೇಟ್ ಸ್ವೀಟ್ಸ್ ಅನ್ನ ನೋಡ್ಕೊಳ್ಳಿ, ಖರ್ಜೂರ, ಜೇನುತುಪ್ಪ, ಆ ತರ ಎಲ್ಲ ತಿನ್ನಿ. ಇದಾಗಿತ್ತು ಇವತ್ತಿನ ಥೈರಾಯ್ಡ್ ಡಯಟ್ ಪ್ಲಾನ್. ಹಾಗೆ ನೀವು ಮಧ್ಯಾಹ್ನದ ಇದಕ್ಕೆ ರೈಸ್ ಊಟ ಮಾಡ್ಬೋದು, ಚಪಾತಿ ತಿನ್ಬೋದು, ಅದಕ್ಕೆ ಪನ್ನೀರ್ ಸಬ್ಜಿ ಆ ತರ ಮಾಡ್ಕೊಂಡು ತಿನ್ಬೋದು. ಹಾಗೆ ನೈಟ್ ಡಿನ್ನರ್ಗೆ ನೀವು ಇದು ಏನು ಮಶ್ರೂಮ್ ಇದ್ದ ಏನಾದ್ರೂ ಮಾಡ್ಕೊಂಡು ತಿನ್ಬೋದು, ಅಥವಾ ಬೇರೆ ಪನ್ನೀರ್ ಸಬ್ಜಿ ಅಥವಾ ಬೇರೆ ಓಟ್ಸ್ ಇಂದ ಸ್ಮೂದಿ ಮಾಡ್ಕೊಂಡು ಕುಡಿಬಹುದು. ಈ ತರ ನಿಮ್ಮ ಡಯಟ್ ಅನ್ನ ಮಾಡ್ಬೋದು. ನಾನು ಥೈರಾಯ್ಡ್ ಇದ್ದವರಿಗೆ ಕೂಡ ಯಾವ ರೀತಿ ಡಯಟ್ ಪ್ಲಾನ್ ಮಾಡಬೇಕು ಅಂತ ಮೊದಲು ತುಂಬಾ ವಿಡಿಯೋಸ್ ಹಾಕಿದ್ದೇನೆ. ಪ್ಲೀಸ್ ಎಲ್ಲ ನನ್ನ ಡಯಟ್ ರೆಸಿಪಿಯನ್ನ ನೀವು ಚೆಕ್ ಮಾಡಿ. ಅದ್ರ ಮೇಲೂ ನಿಮಗೆ ಡೌಟ್ ಉಂಟು, ಯಾವ್ದು ತಿನ್ಬೇಕು ಯಾವ್ದು ತಿನ್ಬಾರ್ದು ಅಂತ ಡೌಟ್ ಇದ್ರೆ ಖಂಡಿತ ಕಮೆಂಟ್ ಮಾಡಿ. ನಾನು ಕೂಡಲೇ ರಿಪ್ಲೈ ಮಾಡ್ತೇನೆ. ನಿಮ್ಮ ಪ್ರತಿಯೊಂದು ಕಮೆಂಟಿಗೆ ಕೂಡ ರಿಪ್ಲೈ ಮಾಡ್ತೇನೆ. ಹಾಗೆ ನನ್ನ ವಿಡಿಯೋಸ್ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ದೀರಾ, ಇಷ್ಟರವರೆಗೆ ಬಂದೇ ಇಲ್ಲ ನನ್ನ ಚಾನಲಿಗೆ ಅಂತಿದ್ರೆ ಖಂಡಿತ ಒಂದು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಮುಂಬರುವ ವಿಡಿಯೋಸ್ ನಿಮ್ಗಾಗಿ ಬರುತ್ತೆ. ನೀವು ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಟಿಫಿಕೇಶನ್ ಬರ್ತದೆ, ಮಿಸ್ ಆಗಲ್ಲ ವಿಡಿಯೋಸ್. ಅದಕ್ಕೋಸ್ಕರ ಪ್ಲೀಸ್ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಇಷ್ಟುವರೆಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.